ಇಲ್ಲ ನೋಡಿಯಪ್ಪ, ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಇದ್ರ ಮೇಲೆ ಕನ್ಸಲ್ಟ್ ಮಾಡ್ತೀವಿ. ಅವರು ನಿಮಗೆ ಸ್ಪೆಸಿಫಿಕ್ ಆಗಿ ಮುಂಚಿತವಾಗಿ ಪಡ್ಕೋಬೇಕು ಅಂತ ಹೇಳಿಲ್ಲ, ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು 1ನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಆಯೋಗದ ಸಲಹೆ ಅವ್ರ ಜೊತೆನೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಅವ್ರ ಸಲಹೆನೂ ಅವರು ಕೂಡ ಕರೆದಿದ್ರು, ಅವ್ರ ಸಲಹೆನೂ ಕೂಡ ಕೊಟ್ಟಿದ್ದಾರೆ. ನೋಡಪ್ಪ, 10 ವರ್ಷ ಮುಗಿದಿದೆ, ಅದಕ್ಕೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ. ಯಾವಾಗ ನೋಡಪ್ಪ, ಇವೆಲ್ಲನೂ ನೋಡಿದ್ದು, ಕಾನೂನುಗಳು ನೋಡಿದ್ದು, ಆಕ್ಟ್ ನೋಡಿದ್ದು, ಆಮೇಲೆ ಚರ್ಚೆ ಬಂದಾಗ ಇದು ಮೀನ್ವೆಲ್ ಅವ್ರು ಕರೆದ್ರು, ಅವರು ಸಲಹೆ ಕೊಟ್ಟಿದ್ದರು ಅಷ್ಟೇ. ಒಬ್ಬರು ಮಾತಾಡ್ರಿ, ಒಬ್ಬ ಜಾತಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಳಪ್ಪ ತಮ್ಮ, ಕೇಂದ್ರ ಸರ್ಕಾರದಿಂದ. ಹೀಗಾಗಿ ಈ ನಿಮ್ಮ ಸರ್ವೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಹೇಗೆ ಭಿನ್ನವಾಗಿರುತ್ತೆ, ಮತ್ತೆ ಇಂಪ್ಲಿಕೇಶನ್ಸ್ ಏನಿರುತ್ತೆ? ಭಿನ್ನವಾಗಿ ಹಂಗೆ ಹೇಗಿರ್ತದೆ, ಎಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಸಿಯೋ ಎಕನಾಮಿಕ್ಸ್ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ಆಕ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 empowers state government to conduct socio-educational survey, to take action to give social justice on the basis of the report. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.